ಹಲೋ ನಮಸ್ತೆ. ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸದಾನಂದ ರಾವ್. ಸೊಂಟದ ನೋವು ಅಥವಾ ಲೋ ಬ್ಯಾಕ್ ಪೇಯ್ನ್ ಸುಮಾರು 40 ವರ್ಷ ದಾಟಿದ ನಂತರದಲ್ಲಿ 60% 80% ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಸೊಂಟದ ಭಾಗದಲ್ಲಿ ನೋವನ್ನು ಅನುಭವಿಸಲೇಬೇಕಾಗತ್ತೆ. ಕೆಲವು ಬಾರಿ ಈ ನೋವು ಬಂದು ಕೆಲವು ದಿವಸಗಳು ಅಥವಾ ಕೆಲವು ಗಂಟೆಗಳ ನಂತರದಲ್ಲಿ ಆ ನೋವು ಮತ್ತೆ ನಮಗೆ ಕಾಣಿಸೋದಿಲ್ಲ. ಆದರೆ ಕೆಲವು ಬಾರಿ ಈ ನೋವು ಸೊಂಟದ ಭಾಗದಲ್ಲಿ ನೋವು ಪ್ರಾರಂಭ ಆದರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ನನಗೆ ನೋವು ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ಹಾಗೆ ಈ ನೋವಿನ ತೀವ್ರತೆ ದಿನ ದಿನ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನೋವು ಹೆಚ್ಚಾಗ್ತಾ ನಮಗೆ ನರಗಳಲ್ಲೇ ಸೆಳೆತವೂ ಕೂಡ ಪ್ರಾರಂಭ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಡಿಜನರೇಟಿವ್ ಡಿಸ್ಕ್ ಡಿಸೀಸ್, ಆರ್ಥ್ರೈಟಿಸ್, ಹಾಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಟ್ರೂಷನ್, ಹೀಗೆ ಹಲವಾರು ಬಗೆಯಲ್ಲಿ ಹಲವಾರು ಹೆಸರುಗಳಿಂದ, ಸಯಾಟಿಕ್, ಈ ರೀತಿ ಹಲವಾರು ಹೆಸರುಗಳಿಂದ ಕರಿತೀವಿ. ಆದರೆ ಯಾವುದೇ ರೀತಿಯ ನೋವಾದ್ರೂ ಕೂಡ ಸುಮಾರು 6 ತಿಂಗಳಿಗಿಂತ ಹೆಚ್ಚು ನಮಗೆ ಈ ನೋವು ಕಾಣಿಸ್ಕೊಂಡ್ರೆ ಆ ನೋವನ್ನು ನಾವು ಕ್ರಾನಿಕ್ ಪೇಯ್ನ್ ಅಂಥೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸಾಮಾನ್ಯ ಇವತ್ತು ನನಗೊಂದು ನೋವು ಬಂತು, ಇವತ್ತು 2 ದಿವಸ ಅಥವಾ 3 ದಿವಸ ಅಥವಾ 1 ವಾರದಲ್ಲಿ ಆ ನೋವು ನನಗೆ ಹೋಯಿತು ಅಂತ ಹೇಳಿದ್ರೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇರಲ್ಲ. ಆದರೆ ಆ ನೋವು ಪುನಃ ನಮಗೆ ಬರ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಸರಿಯಾದಂತಹ ಪರೀಕ್ಷೆ ಮಾಡಿಸಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಹಲವಾರು ಪರೀಕ್ಷೆಗಳಿದೆ. ರಕ್ತ ಪರೀಕ್ಷೆ ಆಗಿರ್ಬೋದು, ಅಥವಾ ಅಲ್ಟ್ರಾಸೌಂಡ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, MRI, ಈ ರೀತಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ನಮಗೆ ಯಾವ ರೀತಿಯ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಅದಕ್ಕೆ ಸುಲಭವಾದಂತಹ ಚಿಕಿತ್ಸಾ ವಿಧಾನವನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ನೋವು ಬಂತು, ಸೊಂಟದ ನೋವು ಬಂತು ಅಂದ ಕೂಡಲೇ ನಾವು ಸರ್ಜರಿಗೆ ಅಥವಾ ಶಸ್ತ್ರಚಿಕಿತ್ಸೆಗೆ ಹೋಗುವುದು ಅಷ್ಟೊಂದು ಒಳ್ಳೆಯ ವಿಧಾನವಲ್ಲ ಅಂಥೇಳಿ ಹೇಳ್ಬೋದು. ಹೆಚ್ಚಿನ ಜನ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ನೋವು, ಸೊಂಟದ ನೋವು ಸಿವಿಯರ್ ಆದ ಕೂಡಲೇ ವೈದ್ಯರ ಬಳಿ ಹೋಗಿ ನೇರವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರೆ. ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಎದುರಿಸಬೇಕಾಗತ್ತೆ. ಒಂದು ಸಾರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಪುನಃ ನಿಮಗೆ ಆ ನೋವು 60-80% ಹೋದರೆ ಇನ್ನು 20% ಅಷ್ಟು ನೋವು ನಿಮಗೆ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸರ್ಜರಿ ಮಾಡುವಂತಹ ಸಂದರ್ಭದಲ್ಲಿ ಸರೌಂಡಿಂಗ್ ಇರತಕ್ಕಂಥ ಟಿಶ್ಯೂಸು, ಮಸಲ್ಸಿಗೆಲ್ಲ ಸ್ವಲ್ಪ ಇಂಜುರಿ ಆಗಿರುತ್ತೆ. ಹಾಗೆ ರಕ್ತ ನಾಳಗಳಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಕೆಲವು ಬಾರಿ ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ನಮಗೆ ಕಾಲಿನಲ್ಲಿ ಸಂಪೂರ್ಣವಾಗಿ ಕೆಲವರಿಗೆ ಸಂವೇದನೆಯೇ ಇಲ್ಲದೇ ಇರತಕ್ಕಂಥದ್ದು, ಅಥವಾ ಕಾಲು ಬಣ್ಣವನ್ನು ಬದಲಾಯಿಸ್ತಕ್ಕಂಥದ್ದು, ಕಪ್ಪು ಬಣ್ಣಕ್ಕೆ ಚೇಂಜ್ ಆಗುವಂಥದ್ದು, DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರೋಂಬೋಸಿಸ್ ಅಂಥೇಳಿ. ಹೀಗೆ ಹಲವಾರು ನೋವುಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ದೇಹದಲ್ಲಿ ಇರ್ತಕ್ಕಂತಹ ನಮ್ಮ ಏನು ಭಾಗಗಳಿದೆಯೋ ಅದರಲ್ಲಿ ನೋವುಗಳು ಕಾಣಿಸ್ಕೊಳ್ಳೋದು ಸಹಜ. ಆ ನೋವುಗಳು ಬಂದಾಗ ಸುಲಭವಾಗಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೇ ಅದನ್ನು ಸರಿಪಡಿಸಿಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋದು ಅತಿಯಾದಂತಹ ಮುಖ್ಯವಾದಂತಹ ಒಂದು ವಿಷಯ ಅಂತ ಹೇಳ್ಬೋದು. ವಿಜ್ಞಾನದಲ್ಲಿ ಪ್ರತಿ ದಿವಸ ಹಲವಾರು ಸಂಶೋಧನೆಗಳು ನಡೀತಾ ಇದ್ದು ಅದರಲ್ಲಿ ಹೊಸ ಹೊಸ ವಿಧಾನಗಳಿಂದ ನಮ್ಮಲ್ಲಿ ಬರ್ತಕ್ಕಂತಹ ದೈಹಿಕ ಹಾಗೆ ಮಾನಸಿಕ ನೋವುಗಳಿಗೆ ಚಿಕಿತ್ಸೆಯನ್ನು ನಾವು ಪಡ್ಕೊಳ್ಬಹುದು. ಎಲ್ಲ ಕಂಡೀಷನ್ಗೂ
ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯೇ ಬಹಳ ಒಂದು ಸರಿಯಾದ ಮಾರ್ಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಹಲವಾರು ಸಣ್ಣ ಚಿಕಿತ್ಸಾ ವಿಧಾನಗಳು ಅಥವಾ ಸಣ್ಣ ಮಾರ್ಪಾಡುಗಳನ್ನು ನಾವು ಜೀವನದಲ್ಲಿ ಮಾಡಿಕೊಳ್ಳೋದ್ರಿಂದ ನಮ್ಮ ನೋವುಗಳನ್ನು ನಾವು ಸುಲಭವಾಗಿ ತೆಕ್ಕೊಳ್ಬೋದು. ಈ ವಿಧಾನದಲ್ಲಿ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಅಂತಕ್ಕಂಥದ್ದು ಹೊಸ ಒಂದು ಚಿಕಿತ್ಸಾ ವಿಧಾನ. ಈ ಚಿಕಿತ್ಸೆಯಲ್ಲಿ ನಮಗೆ ಸೊಂಟದ ಭಾಗದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚು ಮಾಡುವುದರ ಜೊತೆಗೆ ಆ ಭಾಗದಲ್ಲಿ ಡಿಸ್ಕ್ನಲ್ಲಿ ಏನು ಡಿಜನರೇಷನ್ ಆಗಿದೆ ಆ ಡಿಜನರೇಷನ್ನ ಸರಿಪಡಿಸಿ ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡಿ ನಮಗೆ ಬರ್ತಕ್ಕಂಥ ನೋವನ್ನು ಸರಿಪಡಿಸ್ತಕ್ಕಂತಹ ಸುಲಭವಾದ ವಿಧಾನ ಅಂಥೇಳಿ ಹೇಳ್ಬೋದು. ಈ ಚಿಕಿತ್ಸಾ ವಿಧಾನದಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಾಗಲಿ ಯಾವುದೇ ರೀತಿಯ ನೋವುಗಳಾಗಲಿ ಇಲ್ಲದೇ ಇರುವುದರಿಂದ ಈ ಚಿಕಿತ್ಸಾ ವಿಧಾನವನ್ನು ಹೆಚ್ಚು ಉಪಯೋಗ ಪಟ್ಕೊಳ್ಬೇಕು. ಸರ್ಜರಿ ಆದ ನಂತರದಲ್ಲಿ ಈ ಥರದ ಆಲ್ಟರ್ನೇಟಿವ್ ಥೆರಪಿಯನ್ನು ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಅದು ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ. ಆಲ್ಟರ್ನೇಟಿವ್ ಥೆರಪಿಯನ್ನು ನಮಗೆ ಸಮಸ್ಯೆ ಪ್ರಾರಂಭ ಆದಂತಹ ಮೊದಲ ಹಂತದಲ್ಲಿ ಬಳಸ್ಕೊಳ್ಳೋದು ಬಹಳ ಮುಖ್ಯ. ಈ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ನಮ್ಮಲ್ಲಿ ಇರತಕ್ಕಂತಹ ಡಿಜನರೇಟಿವ್ ಡಿಸ್ಕ್ ಡಿಸೀಸ್ ಆಗಿರ್ಬೋದು, ಡಿಸ್ಕ್ ಬಲ್ಜ್ ಆಗಿರ್ಬೋದು, ಡಿಸ್ಕ್ ಪ್ರಟ್ರೂಷನ್ ಆಗಿರ್ಬೋದು, ಹಾಗೆ ಸಯಾಟಿಕಾ ಪೇಯ್ನ್ ಆಗಿರಬಹುದು, ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಚಿಕಿತ್ಸಾ ವಿಧಾನ ಅಂತ ಹೇಳಿದ್ರೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ. ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವೆಬ್ಸೈಟ್ www.mindbodycoldlaser.comಗೆ ಭೇಟಿ ನೀಡಿ. ಅಲ್ಲಿ ನಮ್ಮ ಮೊಬೈಲ್ ಸಂಖ್ಯೆಗಳಿದೆ. ನಿಮಗೆ ಇರತಕ್ಕಂತಹ ಡೌಟ್ಸನ್ನು ಅಲ್ಲಿ ಕೇಳ್ಬೋದು. ನಿಮ್ಮಲ್ಲಿ ಇರತಕ್ಕಂಥ ನೋವಿಗೆ ಲೇಸರ್ನಲ್ಲಿ ಎಷ್ಟು ಮಟ್ಟಕ್ಕೆ ಚಿಕಿತ್ಸೆ ಇದೆ, ಹೇಗೆ ಸರಿ ಹೋಗುತ್ತೆ, ಅಥವಾ ಇದರಿಂದ ನಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ನಮಸ್ತೆ.